ಇಲ್ಲ ಶಾಂತಿ, ನನಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ. ಯಾರನ್ನು ಇಷ್ಟಪಟ್ಟು ಮತ್ತಿನ್ಯಾರನ್ನು ಮದುವೆ ಮಾಡಿಕೊಂಡ್ರೆ ನಮ್ಮ ಮಗ ಅವನ ಜೀವನದಲ್ಲಿ ಸುಖವಾಗಿರಕ್ಕೆ ಸಾಧ್ಯನೇ ಇಲ್ಲ. ಯಾಕಿರಲ್ಲ? ಎಂಥ ಕಿತ್ತಾಡ್ಕೊಳ್ಳೋ ಜೋಡಿನೇ ಆದರೂ ಒಂದು 6 ತಿಂಗಳು ಕಳೆಯೋದ್ರೊಳಗೆ ಒಬ್ರನ್ನೊಬ್ರನ್ನ ಹೊಂದ್ಕೊಂಡು ಹೋಗ್ತಾರೆ. ಶಾಲಿನಿ ಬದಲಾಗಿ ಈ ಹುಡುಗಿ ಬಂದರೆ ನಮ್ಮ ಮರ್ಯಾದೆನೂ ಬೆಳಗ್ದಲ್ಲಿ ಉಳಿಯುತ್ತೆ. ನಿಮ್ಗಿದೆಲ್ಲ ಗೊತ್ತಾಗೋದಿಲ್ಲ, ಸುಮ್ಮನೆ. ಶಾಂತಿ, ಎಲ್ಲಿಗೆ ಹೋಗ್ತಾ ಇದೀಯಾ? ಅಭಯ ಪ್ರತಿಮಾ ಮದುವೆ ತಯಾರಿಗೆ ನೋಡ್ತಾ ಇರಿ. ನಾಳೆ ಮಂಟಪದಲ್ಲಿ ಶಾಲಿನಿ ಬದಲಾಗಿ ಪ್ರತಿಮಾನ ಕೂರಿಸ್ತೀನಿ. ಅವಳೇ ನಮ್ಮನೆ ಸೊಸೆ ಆಗೋದು. ನೀನೇ ನಮ್ಮ ಬದುಕು. ಪ್ರತಿದಿನ ಪ್ರತಿ ಕ್ಷಣ ಏನಾಗುತ್ತೋ ಅನ್ನೋ ಭಯದಲ್ಲೇ ಇದ್ದೀವಲ್ಲೇ. ಇಷ್ಟು ಕಷ್ಟಪಟ್ಟು ಮದುವೆಗೆ ಒಪ್ಸಿದ್ರೆ ಈಗ ತನ್ನ ಕಾಲ ಮೇಲೆ ತನ್ನ ಕಲ್ಲು ಹಾಕೋತಾ ಇದ್ದಾಳಲ್ಲೇ. ಏನು ಮಾಡಲಿ ನಾನು? ಪ್ರತಿಮಾ ಹೀಗೆ ಮಾಡಿದಾಳೆ ಅಂತ ಮುಂಚೆನೆ ಗೊತ್ತಿತ್ತಾ ನಿನಗೆ? ಮೊನ್ನೆನೇ ಈ ವಿಷಯ ಗೊತ್ತಾಗಿದ್ದಮ್ಮ. ಈ ವಿಷಯ ಎಲ್ಲೂ ಹೇಳ್ಬಿಡ, ಬಾವನ್ ಮರ್ತ್ಬಿಡು ಅಂತೆಲ್ಲ ಹೇಳಿದ್ದೆ. ಆದರೆ ಹೀಗೆಲ್ಲ ಅಕ್ಕ ಬೇರೆ ಪ್ರತಿಮನ್ ಕರ್ಕೊಂಡು ಹೋಗಿದ್ದಾಳೆ. ಅದೇನೇನು ಮಾತಾಡ್ತಾಳೋ ಏನೋ. ಏನು ಮಾತಾಡ್ತಾಳೆ? ಅವಳು ತಲೆ ಕೆಡಿಸಿ ಈ ಮದುವೆಗೆ ಒಪ್ಪಿಸ್ತಾಳೆ ಅಷ್ಟೇ ಅವಳು ಮಾಡೋದು. ನೋಡಿ ಒಂದು ನಿಮಿಷ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಒಂದು ರೀತಿಲಿ ನಿಮ್ಮ ಶಾಲಿನಿ ಹೇಳೋದು ಸರಿನೇ ಇದೆ ಅಲ್ವಾ? ಅವಳೇ ಹೇಳ್ದಾಗೆ ನಮ್ಮ ಅಭಯ್ಗೆ ನಿಮ್ಮ ಪ್ರತಿಮಾನ್ ತಂದ್ಕೊಳ್ಳೋಣ ಅಂತ ನಮಗೂ ಅನ್ನಿಸ್ತಾ ಇದೆ. ಅದೇ ಸರಿ ಅಲ್ವಾ? ಅಯ್ಯೋ, ಹಾಗೆಲ್ಲ ಮಾತಾಡ್ಬೇಡಿ. ಅಭಯ್ ಈ ಶಾಲಿನಿಗೆ ಸಿಕ್ಕಿರೋ ಭಾಗ್ಯ ಅಮ್ಮ. ಅದನ್ನು ಕಿತ್ಕೊಂಡು ಅವಳ ಜಾಗದಲ್ಲಿ ಇನ್ನೊಬ್ಬರು ನಿಲ್ಸೋಕೆ ನನ್ನ ಮನಸ್ಸು ಹೋಗ್ತಾ ಇಲ್ಲ. ಅಯ್ಯೋ ರಾಮ, ಪ್ರತಿಮಾನು ನಿಮ್ಮ ಮಗಳೇ, ಬೇರೆ ಯಾರೋ ಅಲ್ವಲ್ಲ? ಇರಬಹುದು. ಆದರೆ ಇದು ಶಾಲಿನಿಗೆ ಸಿಕ್ಕಿರೋ ಭಾಗ್ಯ. ಆ ಭಾಗ್ಯನ ಕಿತ್ತು ಇನ್ನೊಬ್ಬ ಮಗಳು ಕೊಡೋಕೆ ನನ್ನ ಮನಸ್ಸು ಹೋಗ್ತಾ ಇಲ್ಲ. ನಿಮ್ದಮ್ಮಯ್ಯ ಅಂತೀನಿ, ನಿಮ್ಮ ಕೈ ಮುಗಿತೀನಿ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಇದನ್ನು ದೊಡ್ಡದು ಮಾಡಬೇಡಿ. ಈಗ ಯಾರತ್ರನೂ ಹೇಳಬೇಡಿ. ಈಗ ಹೇಗಿದೆಯೋ ಹಾಗೆ ನಡೆಯೋಕೆ ಬಿಟ್ಬಿಡಿ ಅಮ್ಮ. ಅದು ಹೇಗಾಗುತ್ತಮ್ಮ? ಆ ಕಡೆ ಶಾಲಿನೂ ಒಪ್ಕೊಳ್ತಾ ಇಲ್ಲ, ಈ ಕಡೆ ನಿಮ್ಮ ಪ್ರತಿಮಾಗೂ ನಮ್ಮ ಅಭಯನ್ ಕಂಡ್ರೆ ಇಷ್ಟ ಇದೆ. ಇಬ್ಬರಿಗೂ ಜೋಡಿ ಚೆನ್ನಾಗಿರುತ್ತೆ, ವಯಸ್ಸು ಸರಿ ಹೋಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನೋಡೋರ ಎದುರಿಗೆ ಆಡ್ಕೊಳ್ಳೋ ಥರ ಅಂತೂ ಖಂಡಿತ ಇರಲ್ಲ. ಬೇಡಿಮ್ಮ, ಅದೇನಾದರೂ ಇರಲಿ, ನನಗೀಗ ಶಾಲಿನಿ ಸಂತೋಷನೇ ಮುಖ್ಯ. ನನ್ನ ಮಗಳು ಚಿಕ್ಕ ವಯಸ್ಸಿನಿಂದಲೂ ಬರೀ ಕಷ್ಟದಲ್ಲೇ ಬೆಳೆದಿದ್ದಾಳೆ. ಈಗ ಅವಳು ತುಂಬ ಸುಖವಾಗಿರ್ತಾಳೆ ಅಂತ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದೀನಿ. ನಿಮ್ದಮ್ಮಯ್ಯ, ನಿರಾಸೆ ಮಾಡಬೇಡಿ. ಆಸೆ ನಿರಾಸೆ ಮಾತೆಲ್ಲ ಬಿಟ್ಬಿಡ್ರಿ. ಜೋಡಿ ಹೋಗಿದೆ ನೋಡಿ ಮಾತಾಡಿ. ಇಲ್ಲ ಆಂಟಿ, ಸರಿಯಾದ ಜೋಡಿನೇ ಬೇಕು ಅನ್ನೋದಾಗಿದ್ರೆ ನಮ್ಮ ಬಾವ ಯಾರನ್ನು ಬೇಕಾದರೂ ಮದುವೆ ಆಗ್ಬೋದಾಗಿತ್ತು. ಆದರೆ ನಮ್ಮ ಅಕ್ಕನೇ ಬೇಕು ಅಂತ ಅಷ್ಟೆಲ್ಲ ಹೋರಾಟ ಮಾಡಿರೋರು ಇನ್ನೊಬ್ಳನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಳ್ಳಲ್ಲ. ನಾನು ಒಪ್ಸಿದ್ರೆ ಆಗ್ಲಾದ್ರೂ ನಿಮ್ಮ ಪ್ರತಿಮಾನ ಮದುವೆ ಮಾಡಿಕೊಡ್ತೀರಾ? ಇಲ್ಲಪ್ಪ, ಹಾಗಿಲ್ಲ. ಯಾರೇನೇ ಹೇಳಿದ್ರು ನಾನು ಮಾಡಲ್ಲ. ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ. ಶಾಲಿನಿ ಬಟ್ಲಲ್ಲಿರೋ ಅನ್ನನ ಕಿತ್ಕೊಂಡು ಇನ್ನೊಬ್ಬರು ಹೊಟ್ಟೆ ತುಂಬಿಸಲ್ಲ. ಅಮ್ಮ, ನಿಮ್ಮ ಕೈ ಮುಗಿತೀನಮ್ಮ. ಶಾಲಿನಿಗೆ ಅನ್ಯಾಯ ಮಾಡಬೇಡಿ. ಇದರಿಂದ ನಿಮ್ಮ ಅಭಯ ನೆಮ್ಮದಿನೂ ಹಾಳಾಗುತ್ತೆ. ಯೋಚನೆ ಮಾಡಿ. ಎಲ್ಲ ಥರನೂ ಯೋಚನೆ ಮಾಡೇ ಹೇಳ್ತಾ ಇರೋದು. ನಿಮ್ಮ ಪ್ರತಿಮಾ ಇನ್ನೂ ಚಿಕ್ಕ ಹುಡುಗಿ, ನಮ್ಮ ಅಭಯಂಗೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾಳೆ. ಆದರೆ ಶಾಲಿನಿಗೆ ಆ ಥರ ಹೊಂದ್ಕೊಂಡು ಹೋಗೋಕ್ಕಾಗೋದಿಲ್ಲ. ಜೀವನ ಇಡೀ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಅಲ್ಲಮ್ಮ, ವಯಸ್ಸಾದವಳ ಜೊತೆ ಜೀವನ ಹೇಗಿರುತ್ತೆ ಅಂತ ಪ್ರಯೋಗ ಮಾಡೋದಕ್ಕೆ ನನ್ನ ಮಗನೇ ಆಗಬೇಕಿತ್ತ ಹೇಳಿ?